ಒಂದು ಸುಂದರವಾದ ಅರಣ್ಯವೊಂದರಲ್ಲಿ ಒಂದು ಗುರುವಾಯು ಎಂಬ ಹಕ್ಕಿಯು ಅಲ್ಲಿನ ಸೌಂದರ್ಯವನ್ನು ಸವಿಯುತ್ತಾ ಮರದ ಕೆಳಗೆ ಕೂತಿರುತ್ತದೆ. ಇನ್ನೊಂದು ಹಕ್ಕಿಯು ಪರೋಟ್ ಎಂಬ ಇನ್ನೊಂದು ಹಕ್ಕಿಯು ಆ ಗುರುವಾಯು ಹಕ್ಕಿಯನ್ನು ನೋಡಿ ಅದರ ಹತ್ತಿರ ಬರುತ್ತಾ ಇಬ್ಬರೂ ಸಹ ಪರಿಚಯವಾಗಿ ಇಬ್ಬರೂ ಸಹ ಸ್ನೇಹಿತರಾಗಿ ಅಲ್ಲಿನ ಸೌಂದರ್ಯವನ್ನು ಸವಿಯುತ್ತಾ ಅಲ್ಲಿನ ತಾವಿಬ್ಬರು ಜೀವನವನ್ನು ನಡೆಸುತ್ತಾ ಅಲ್ಲಿನ ಸೌಂದರ್ಯವನ್ನು ಸವಿತಾ ಹಾರಾಡುತ್ತಾ ಆಕಾಶದಲ್ಲಿ ತೇಲಾಡುತ್ತಾ ತಮ್ಮಗೆ ತಾವೇ ಮೈಮರೆಯುವಂತೆ ಇಬ್ಬರು ಸ್ನೇಹಿತರು ಸಹ ಅನ್ಯೋನ್ಯತೆಯಿಂದ ಇರುತ್ತಾರೆ. ಈ ಬೇಕಾದರೆ ಒಂದು ದಿನ ಗುರುವಾಯು ಎಂಬ ಹಕ್ಕಿಗೆ ಕಳ್ಳರ ಬೆದರುವ ಸಂಗತಿಯನ್ನು ಗುರುವಾಯು ಗಮನಿಸುತ್ತದೆ. ಇದರಿಂದ ತನ್ನ ಸ್ನೇಹಿತ ಮತ್ತು ಕಾಡಿನಲ್ಲಿರುವ ಇತರ ಪಕ್ಷಿ ಪ್ರಾಣಿಗಳನ್ನು ಕಾಪಾಡಬೇಕೆಂದು ತಿಳಿದು ತನ್ನ ಧ್ವನಿಯ ಮೂಲಕ ಸಹಾಯದ ಧ್ವನಿಯನ್ನು ಎಲ್ಲರಿಗೂ ಕೇಳಿಸುವಂತೆ ಹೇಳುತ್ತದೆ, ಹಾರಾಡುವ ಮೂಲಕ ಹೇಳುತ್ತದೆ. ಇದನ್ನು ಗಮನಿಸಿದ ಈ ಧ್ವನಿಯನ್ನು ಕೇಳಿದ ಇತರ ಪಕ್ಷಿ ಪ್ರಾಣಿಗಳು ಸಹ ಈ ಕಳ್ಳನಿಂದ ಸುರಕ್ಷಿತವಾಗಿ ಇರುತ್ತಾರೆ. ಈ ಕಥೆಯ ಮೂಲಕ ನಾವು ತಿಳಿಯಬೇಕೆಂದರೆ ಯಾರೇ ಆಗಿರಲಿ, ಶತ್ರುವೇ ಆಗಿರಲಿ, ಗೊತ್ತಿಲ್ಲದೆ ಇರಲಿ, ಗುರುವಾಯು ತರ ಎಲ್ಲರೂ ಸಹ ಸಹಾನುಭೂತಿಯಾಗಿ ಇರಬೇಕು. ಕಷ್ಟದಲ್ಲಿರುವಾಗ ಯಾರು ಸಹ ಸಹಾಯ ಮಾಡದೆ ಹಸ್ತಕ್ಷೇಪ ಮಾಡದೆ ಇರಬಾರದು. ಸಹಾಯವನ್ನು ನಮ್ಮ ಕೈಲಾದಷ್ಟು ಮಾಡಬೇಕು ಎಂದು ಈ ಗುರುವಾಯು ಹಕ್ಕಿಯ ಮೂಲಕ ನಾವು ತಿಳಿದುಕೊಳ್ಳಬೇಕು. ಈ ಕಥೆಯು ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಈ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿ ಇದರ ಅರ್ಥವನ್ನು ತಿಳಿಸಬೇಕೆಂದು ಹೇಳುತ್ತಾ, ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಒಂದು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.